ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಸಿಲೆಬಸ್ ಏನಿದೆ, ಎಸ್ಪೆಷಲಿ ನಾನು ಈ ಕ್ಲಾಸಲ್ಲಿ ಈ ಪೇಪರ್ ಸೆಕೆಂಡಲ್ಲಿ ಏನೇನು ಸಿಲೆಬಸ್ ಇದೆ, ಯಾವ್ದು ಎಷ್ಟು ಮಾರ್ಕ್ಸಿಗೆ ಕೇಳ್ತಾನೆ, ಯಾವ ಟಾಪಿಕ್ಸ್ ಇದ್ದಾವೆ ಅಂತ ನಾನು ಈ ಕ್ಲಾಸಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಪೇಪರ್ ಸೆಕೆಂಡಲ್ಲ ನಾವು ಸ್ಪೆಸಿಫಿಕ್ ಪೇಪರ್ ಅಂತ ಕರಿತೀವಿ, ನಿರ್ದಿಷ್ಟ ಪತ್ರಿಕೆ ಅಂತ ಹೇಳ್ತಾರೆ. ಈ ಸ್ಪೆಸಿಫಿಕ್ ಪೇಪರಲ್ಲಿ 70% ಮ್ಯಾಥ್ಸ್ ಅಂದರೆ ಟೋಟಲಿ 100 ಕ್ವಶನ್ಸ್ ಇದಾವೆ. ಅಂದರೆ 70 ಪ್ರಶ್ನೆಗಳು ಮ್ಯಾಥ್ಸ್ ಸಂಬಂಧಪಟ್ಟಂಥ ಪ್ರಶ್ನೆಗಳಿರ್ತವೆ. ಇನ್ನು 20% ಫಿಸಿಕ್ಸ್ ಅಂದರೆ 20 ಪ್ರಶ್ನೆಗಳು ಫಿಸಿಕ್ಸಿಗೆ ಸಂಬಂಧಪಟ್ಟಂತೆ ಇರ್ತವೆ. ಇನ್ನು 10 ಪ್ರಶ್ನೆಗಳು ಜಿಯೋಗ್ರಫಿ ಸಂಬಂಧಪಟ್ಟಂಥ ಪ್ರಶ್ನೆಗಳಿರ್ತಾವೆ. ಸೊ ಇವೆಲ್ಲ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್, ಬಹು ಆಯ್ಕೆಯ ಪ್ರಶ್ನೆಗಳು. ಒಂದು ಪ್ರಶ್ನೆ ಅದರ ಕೆಳಗಡೆ 4 ಆಪ್ಷನ್ಸ್, ABCD 4 ಆಪ್ಷನ್ಸ್ ಕೊಟ್ಟಿರ್ತಾನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಈ 4 ಆಪ್ಷನ್ಸಲ್ಲಿ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಈ ರೀತಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇರುತ್ತೆ. ಆದರೆ ಒಂದು ವಿಚಾರ ಗೊತ್ತಿರಲಿ, ಇದು KPSC ಎಕ್ಸಾಮ್ ನಡೆಸ್ತಾ ಇರೋ ಕಾರಣದಿಂದಲ ಇಲ್ಲಿ ಯಾವುದೇ ನೋಟಿಫಿಕೇಷನಲ್ಲಿ ನೆಗೆಟಿವ್ ಮಾರ್ಕ್ ಇದೆಯೋ ಇಲ್ವೋ ಅಂತ ಮೆನ್ಷನ್ ಮಾಡಿಲ್ಲ. ಆ ಪ್ರಶ್ನೆಗಳ ಭಾಳ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ. ಸೊ KPSC ಎಕ್ಸಾಮ್ ನಡೆಸ್ತಾ ಇರೋದ್ರಿಂದ ಆಲ್ಮೋಸ್ಟ್ ಆಲ್ ನೆಗೆಟಿವ್ ಮಾರ್ಕು 99% ಇರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಒಂದು ತಪ್ಪು ಉತ್ತರಕ್ಕೆ 0.25 ಮಾರ್ಕ್ಸನ್ನು ಕಳೆಯಲಾಗುತ್ತೆ. ಯಾಕಂದರೆ KPSC ಎಕ್ಸಾಮ್ಸ್ನ ಎಲ್ಲದರಲ್ಲೂ ಕೂಡ ನೆಗೆಟಿವ್ ಮಾರ್ಕ್ಸ್ ಇರೋದ್ರಿಂದ, ಇದು ಕೂಡ KPSC ಎಕ್ಸಾಮ್ ನಡೆಸೋದ್ರಿಂದ ಇದರಲ್ಲೂ ಕೂಡ ಆಲ್ಮೋಸ್ಟ್ ಆಲ್ 99% ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಅಂತ ಅಂದ್ಕೊಂಡೆ ನಿಮ್ಮ ಪ್ರಿಪ್ರೇಷನ್ನ ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಹಾಗಾದರೆ ಇಲ್ಲಿ 70% ಮ್ಯಾಥ್ಸ್ ಅಂದರೆ ಯಾವ ಟಾಪಿಕ್ಸ್ ಕವರ್ ಮಾಡಬೇಕು, ಫಿಸಿಕ್ಸಲ್ಲಿ ಯಾವ ಟಾಪಿಕ್ಸ್ ಕವರ್ ಮಾಡಬೇಕು, ಜಿಯೋಗ್ರಫಿಯಲ್ಲಿ ಯಾವ ಟಾಪಿಕ್ಸ್ ಕವರ್ ಮಾಡಬೇಕು ಅಂತ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನೋಡ್ತಾ ಬರೋಣ. ಸೊ ನೋಡ್ರಿ ಸ್ನೇಹಿತರೆ, ಫಸ್ಟು ಮ್ಯಾಥ್ಸಲ್ಲಿ ಅರ್ಥಮೆಟಿಕಲ್ಲಿ, ಎಸ್ಪೆಷಲಿ ಅಂಕಗಣಿತದಲ್ಲಿ ಸ್ಕ್ವೇರ್ಸ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್, ಕ್ಯೂಬ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಅಂತ ಇದೆ. ಕನ್ನಡದಲ್ಲಿ ವರ್ಗಗಳು ಮತ್ತು ವರ್ಗಮೂಲಗಳು ಅಂತ ಕರಿತೀವಿ, ಘನಗಳು ಮತ್ತು ಘನಮೂಲಗಳು ಅಂತ ಕರಿತೀವಿ. ಸೊ ಏನೆಲ್ಲ ಇರುತ್ತೆ ಇಲ್ಲಿ ಅಂತ ಡೀಟೇಲಾಗಿ ನೋಟಿಫಿಕೇಷನಲ್ಲೇ ಕೊಟ್ಟಿದ್ದೇನೆ. ಸ್ಕ್ವೇರ್ಸು, ಸ್ಕ್ವೇರ್ ರೂಟ್ಸ್ ಅಂದರೆ ಏನೇನು ಮತ್ತು ಅದರಲ್ಲಿ ಟಾಪಿಕ್ ಇರ್ತವೆ. ಕ್ಯೂಬ್ ರೂಟ್ಸ್ ಅಂದರೆ ಯೂಶ್ವಲಿ ನಾವು ಸ್ಕ್ವೇರ್ಸ್ ಕಂಡುಹಿಡಿಯೋ ವಿಧಾನ, ಕ್ಯೂಬ್ಸ್ ಕಂಡುಹಿಡಿಯೋ ವಿಧಾನ ಅಂತ ನಾರ್ಮಲಾಗಿ ಕಲೀಲೇಬೇಕು. ಅದಲ್ಲದೆ ಡೆಸಿಮಲ್ಸ್ಗೆ ಸ್ಕ್ವೇರ್ಸ್ ಅಂದರೆ ದಶಮಾಂಶ ಸಂಖ್ಯೆಗಳಿಗೆ ಸ್ಕ್ವೇರ್ಸ್ ಕಂಡುಹಿಡಿಯೋದು, ಫ್ರಾಕ್ಷನ್ಸ್ ಅಂದರೆ ಭಿನ್ನರಾಶಿಗಳಿಗೆ ಸ್ಕ್ವೇರ್ಸ್ ಕಂಡುಹಿಡಿಯೋದಾಗಿರ್ಬೋದು. ಸೊ ಅದಲ್ಲದೆ ನೋಡಿ ಸ್ಕ್ವೇರ್ ರೂಟ್ ಕಂಡುಹಿಡಿಯೋದು, ಸ್ಕ್ವೇರ್ ರೂಟು ಕ್ಯೂಬ್ ರೂಟ್ ಕಂಡುಹಿಡಿಯೋದು. ಸ್ಕ್ವೇರ್ ರೂಟ್ ಕಂಡುಹಿಡಿಯಲಿಕ್ಕೆ, ಕ್ಯೂಬ್ ರೂಟ್ ಕಂಡುಹಿಡಿಯಲಿಕ್ಕೆ ನಮಗೆಲ್ಲ ಗೊತ್ತಿದೆ, ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕರಿತೀವಿ, ಅಪವರ್ತನ ವಿಧಾನ. ಆ್ಯಂಡ್ ಅನದರ್ ಒನ್ ಈಸ್ ಡಿವಿಷನ್ ಮೆಥಡ್ ಅಂತ ಕರಿತೀವಿ. ಡಿವಿಷನ್ ಮೆಥಡಲ್ಲಿ ಸ್ಕ್ವೇರ್ ರೂಟ್ ಕಂಡುಹಿಡಿಬೋದು. ಇದಲ್ಲದೆ ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ಗೆ ಸ್ಕ್ವೇರ್ ರೂಟ್ ಕಂಡುಹಿಡಿಯೋದು ಆ ಥರ. ಸೊ ನಾನ್ ಪರ್ಫೆಕ್ಟ್ ಕ್ಯೂಬ್ ನಂಬರ್ಸ್ಗೆ ಕ್ಯೂಬ್ ರೂಟ್ ಕಂಡುಹಿಡಿಯೋದು ಆ ಥರ. ಸೊ ಆಮೇಲೆ ಯಾವ ನಂಬರ್ ಆ್ಯಡ್ ಮಾಡಿದ್ರೆ ಕಂಪ್ಲೀಟ್ ಅದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗುತ್ತೆ, ಅಥವಾ ಯಾವ ನಂಬರ್ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗುತ್ತೆ. ಈ ಥರ ಎಲ್ಲ ಕಾನ್ಸೆಪ್ಟನ್ನು ಈ ಫಸ್ಟ್ ಟಾಪಿಕಲ್ಲಿ ನಾವು ಓದ್ತೀವಿ. ಸ್ಕ್ವೇರ್ಸ್ ಆ್ಯಂಡ್ ಸ್ಕ್ವೇರ್ ರೂಟ್ಸು, ಕ್ಯೂಬ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಸೆಟ್ ಥಿಯರಿ ಅಂತ ಕರಿತೀವಿ. ಸೆಟ್ ಥಿಯರಿ ಅಂದರೆ ನೋಡ್ರಿ, ಇಲ್ಲಿ ಸೆಟ್ ಥಿಯರಿ ಅಂದರೆ ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್ ಇದೆ. ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್ ಅಂದರೆ 2 ವಿಧಾನ ಇದೆ. ಒಂದು ಸೆಟ್ ಬಿಲ್ಡರ್ ಮೆಥಡ್ ಅಂತ ಇದೆ, ಒಂದು ನೆಕ್ಸ್ಟ್ ಇನ್ನೊಂದು ರೂಲ್ ಮೆಥಡ್ ಅಂತ ಇದೆ. ಸೊ 2 ಟೈಪ್ಸ್ ಆಫ್ ರೆಪ್ರೆಸೆಂಟಿಂಗ್ ಸೆಟ್ಸ್ ಅಂತ ಕರಿತೀವಿ, ಆ 2 ವಿಧಾನಗಳು. ಆಮೇಲೆ ಟೈಪ್ಸ್ ಆಫ್ ಸೆಟ್ಸ್, ಗಣಗಳ ವಿಧಗಳು ಅಂತ ಕರಿತೀವಿ. ಆಮೇಲೆ ಯೂನಿಯನ್ ಆಫ್ ಸೆಟ್ಸು, ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಆಗಿರ್ಬೋದು, ಆಮೇಲೆ ಡಿಫ್ರೆನ್ಸ್ ಆಫ್ ಸೆಟ್ಸ್ ಆಗಿರ್ಬೋದು, ಕಾಂಪ್ಲಿಮೆಂಟ್ರಿ ಸೆಟ್ಸ್ ಆಗಿರ್ಬೋದು, ಆಮೇಲೆ ವೆನ್ ಡಯಾಗ್ರಾಮ್ಸ್ ಆಗಿರ್ಬೋದು, ಆಮೇಲೆ ಅದರ ಪ್ರಾಪರ್ಟೀಸ್ ಆಗಿರ್ಬೋದು. ಪ್ರಾಪರ್ಟೀಸ್ ಅಂದರೆ ಕಾಂಪಿಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟೀಸ್ ಆಗಿರ್ಬೋದು. ಆ್ಯಂಡ್ ದೆನ್ ಡಿ ಮಾರ್ಗನ್ಸ್ ಲಾಸ್ ಆಗಿರ್ಬೋದು. ಆಮೇಲೆ ಆ ಗಣಗಳು ಅವುಗಳ ಲಕ್ಷಣಗಳಿರ್ತಕ್ಕಂಥ ಸಂಬಂಧ, ಕಾರ್ಡಿನಾಲಿಟಿ ಆಫ್ ಸೆಟ್ಸ್ ಅಂತ ಕರಿತೀವಿ. ಇವೆಲ್ಲ ಕಾನ್ಸೆಪ್ಟನ್ನು ನಾವು ಈ ಸೆಟ್ ಥಿಯರಿಯಲ್ಲಿ ಸೆಕೆಂಡ್ ಚಾಪ್ಟ್ರಲ್ಲಿ ಓದಬೇಕಾಗುತ್ತೆ. ನೆಕ್ಸ್ಟ್ ಥರ್ಡ್ ಯೂನಿಟ್ ಸೀಕ್ವೆನ್ಸ್ ಅಂತ ಕರಿತೀವಿ. ಸೀಕ್ವೆನ್ಸ್ ದಟ್ ಮೀನ್ಸ್ ನಾವು ಸ್ಕೂಲ್ ಡೇಸಲ್ಲಿ ಇದನ್ನು ಪ್ರೋಗ್ರೆಷನ್ಸ್ ಅಂತ ಓದಿದ್ವಿ. ಪ್ರೋಗ್ರೆಷನ್ಸ್ ಅಂತ ನೀವು ಸ್ಕೂಲ್ ಡೇಸಲ್ಲಿ ಹೈಸ್ಕೂಲು ಅಥವಾ PUನಲ್ಲಿ ಓದಿರ್ತೀರಲ್ಲ, ಪ್ರೋಗ್ರೆಷನ್ಸ್ ಅಂತ ಕರಿತೀವಿ, ಶೇಡಿಗಳು ಅಂತ ಕರಿತೀವಿ. ಪ್ರೋಗ್ರೆಷನ್ಸ್ ಅಂದರೆ ಅವರ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್, ಯಾವ ಥರ ಸೀಕ್ವೆನ್ಸ್ ಇದೆ, ಯಾವ ಥರ ಸೀರೀಸ್ ಇದೆ, ಅವನ್ನ ಐಡೆಂಟಿಫೈ ಮಾಡಲಿಕ್ಕೆ ಕೆಲವೊಂದು ಪ್ರಾಬ್ಲಮ್ಸ್ ಎಲ್ಲ ಬರ್ತವೆ. ಆಮೇಲೆ ಅಲ್ಲಿ AP, GP ಆ್ಯಂಡ್ HP ಅಂತ ಬರುತ್ತೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ನು, ಜಾಮೆಟ್ರಿಕ್ ಪ್ರೋಗ್ರೆಷನ್ನು ಮತ್ತು
ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂತ ಬರುತ್ತೆ, ಸಮಾಂತರ ಶ್ರೇಣಿ, ಗುಣೋತ್ತರ ಶ್ರೇಣಿ ಮತ್ತು ಹರಾತ್ಮಕ ಶ್ರೇಣಿ ಅಂತ ಬರುತ್ತೆ. ಆಮೇಲೆ ಸಮ್ ಆಫ್ ಟರ್ಮ್ಸ್ ಇನ್ ಎ ಪಿ ಆ್ಯಂಡ್ ಜಿ ಪಿ, ಆ ಸಮಾಂತರ ಶ್ರೇಣಿಯಲ್ಲಿ ಗುಣೋತ್ತರ ಶ್ರೇಣಿಯಲ್ಲಿ ಎಷ್ಟು ಟರ್ಮ್ಸ್ ಇದೆ ಕಂಡುಹಿಡಿಯೋ ಫಾರ್ಮುಲಾಸ್ ಎಲ್ಲ ಬರುತ್ತೆ. ಆಮೇಲೆ ರಿಲೇಷನ್ ಬಿಟ್ವೀನ್ ಎ ಎಮ್, ಜಿ ಎಮ್ ಆ್ಯಂಡ್ ಎಚ್ ಎಮ್, ಅರ್ಥಮೆಟಿಕ್ ಮೀನು, ಜಾಮೆಟ್ರಿಕ್ ಮೀನು ಮತ್ತು ಹಾರ್ಮೋನಿಕ್ ಮೀನಿಗೆ ಹೇಳ್ತಕ್ಕಂಥ ಸಂಬಂಧವನ್ನು ತಿಳಿಸ್ತಕ್ಕಂಥ ಎಲ್ಲ ಕಾನ್ಸೆಪ್ಟನ್ನು ಈ ಒಂದು ಚಾಪ್ಟ್ರಲ್ಲಿ, ಥರ್ಡ್ ಚಾಪ್ಟ್ರಲ್ಲಿ ಓದ್ತೀವಿ. ನೆಕ್ಸ್ಟ್ ಫೋರ್ತ್ ಚಾಪ್ಟರ್ ಬಂದುಬಿಟ್ಟು ಮ್ಯಾಟ್ರಿಸೀಸ್ ಅಂತ ಕರಿತೀವಿ. ಮಾತೃಕೆಗಳು ಅಂತ ಓದಿದ್ವಿ ನಾವು ಸ್ಕೂಲ್ ಡೇಸಲ್ಲಿ, ಇದನ್ನೆಲ್ಲ ಮಾತೃಕೆಗಳು, ಮ್ಯಾಟ್ರಿಸಿಸ್ ಅಂತ ಓದಿದ್ದೀವಿ. ಸೊ ನೋಡ್ರಿ, ಈ ಮ್ಯಾಟ್ರಿಸಿಸಲ್ಲಿ ನೋಡ್ರಿ ನೆಕ್ಸ್ಟ್ ಚಾಪ್ಟರು ಈ ಮ್ಯಾಟ್ರಿಸಿಸಲ್ಲಿ ಮಾತೃಕೆಗಳಲ್ಲಿ ಡೆಫಿನೇಷನ್, ಮಾತೃಕೆ ಅಂದರೆ ಏನು, ಅದರ ಟ್ಯಾಬ್ಯುಲರ್ ರೆಪ್ರೆಸೆಂಟೇಷನ್, ಯಾವ ರೀತಿ ಮಾತೃಕೆಗಳನ್ನು ಬರಿತೀವಿ, ಆಮೇಲೆ ಅದರ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂದರೆ ಮಾತೃಕೆಯ ಕ್ರಮ ಅಥವಾ ಶ್ರೇಣಿ. ಟೈಪ್ಸ್ ಆಫ್ ಮ್ಯಾಟ್ರಿಸಿಸ್, ಮಾತೃಕೆ ವಿಧಗಳು, ಮಾತೃಕೆಗಳ ಸಮಾನತೆ, ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಿಸ್ ಆಗಿರ್ಬೋದು. ಆಮೇಲೆ ಮ್ಯಾಟ್ರಿಸಿಸ್ ಬೇಸ್ಡ್ ಆನ್ ದೇರ್ ಎಲಿಮೆಂಟ್ಸ್ ಆ್ಯಂಡ್ ಆರ್ಡರ್ ಅಂತ, ಅಂಶಗಳ ಆಧಾರದ ಮೇಲೆ ಆಮೇಲೆ ಶ್ರೇಣಿಗಳ ಆಧಾರದ ಮೇಲೆ ಯಾವ ಮಾತೃಕೆಗಳು ಬರ್ತವೆ ಅಂತ. ಆಮೇಲೆ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ, ಮಾತೃಕೆಯ ಸ್ಥಳಾಂತರ ಆಗಿರ್ಬೋದು. ಆಮೇಲೆ ಮಾತೃಕೆಗಳ ಸಂಕಲನ, ವ್ಯವಕಲ, ಗುಣಾಕಾರ, ಇವುಗಳನ್ನೆಲ್ಲ ಈ ಚಾಪ್ಟ್ರಲ್ಲಿ ಓದ್ತಾ ಇದ್ದೀವಿ. ಮ್ಯಾಟ್ರಿಸಿಸ್ ಅಂದರೆ ಇದಿಷ್ಟು ಓದಬೇಕಾಗುತ್ತೆ. ನೆಕ್ಸ್ಟ್ ಫೋರ್ತ್ ಆದಮೇಲೆ ಫಿಫ್ತ್ ಚಾಪ್ಟ್ರು ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್ ಅಂತ ಕರಿತೀವಿ. ಕ್ರಮಯೋಜನೆ ಮತ್ತು ವಿಕಲ್ಪಗಳು ಅಂತ ಕರಿತೀವಿ. ಕಾನ್ಸೆಪ್ಟ್ ಆಫ್ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್, ಕ್ರಮಯೋಜನೆ ಅಂದರೆ ಏನು, ಅದರ ಡೆಫಿನಿಷನ್ ಏನು, ವಿಕಲ್ಪ ಅಂದರೆ ಏನು, ವಿಕಲ್ಪ ಅಂದರೆ ಯಾವ ರೀತಿ ಇರುತ್ತೆ, ಆಮೇಲೆ ಪರ್ಮುಟೇಷನ್ಗೆ ಕಾಂಬಿನೇಷನ್ಗೆ ಏನು ಡಿಫ್ರೆನ್ಸ್ ಇರುತ್ತೆ, ಅದಕ್ಕೆ ಡಿಸ್ಟಿಂಗ್ವಿಷ್ ಏನು, ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಆಮೇಲೆ ಫ್ಯಾಕ್ಟೋರಿಯಲ್ ನೊಟೇಷನ್ ಏನು, ಶ್ರೇಣಿ ಲಬ್ಧ ಅಂದರೆ ಏನು, ಎನ್ ಪಿ ಆರ್, ಅದು ಆ್ಯಕ್ಚುಲಿ ಎನ್ ಪಿ ಆರ್ ಮೀನಿಂಗ್ ಏನು, ಎನ್ ಸಿ ಆರ್ ಮೀನಿಂಗ್ ಏನು. ಆಮೇಲೆ ಇದ್ರ ಮೇಲೆ ಇಷ್ಟೇ ಓದೋಕ್ಕೆ ಸಾಲಾಗುತ್ತೆ, ಇಲ್ಲಿ ಕೊಟ್ಟರೆ ಇಷ್ಟೇ ಅಲ್ಲ, ಇದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ ಎಲ್ಲ ಇದ್ದಾವೆ. ಅವೆಲ್ಲವನ್ನು ಈ ಒಂದು ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಪಾಠದಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ನಮ್ಮ ಅಕಾಡೆಮಿ ಕ್ಲಾಸಲ್ಲಿ, ಆನ್ಲೈನ್ ಕ್ಲಾಸಲ್ಲಿ ಬರೀ ಇಲ್ಲಿ ಕಾಣಿಸ್ತಕ್ಕಂಥ ಅಷ್ಟಲ್ಲಿ ಇದರಲ್ಲಿ ಪ್ರಾಬ್ಲಮ್ಸ್ ಅಂತ ಏನೇ ಹೇಳಿಲ್ಲ, ಇದಕ್ಕೆ ಸಾಕಷ್ಟು ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ ಸೊ ನಮ್ಮ ಆನ್ಲೈನ್ ಆ್ಯಪಲ್ಲಿ ಕ್ಲಾಸಸ್ನ ಮಾಡಿದ್ವಿ, ಅದರೆಲ್ಲ ಉಪಯೋಗನ ನೀವು ಪಡ್ಕೋಬೋದು. ಸೊ ನೆಕ್ಸ್ಟ್ ಸಿಕ್ಸ್ತ್ ಚಾಪ್ಟರ್ ನೋಡ್ರಿ, ಈ ಸ್ಟ್ಯಾಟಿಸ್ಟಿಕ್ಸ್ ಅಂತ ಬರೀತೀವಿ, ಸಂಖ್ಯಾಶಾಸ್ತ್ರ. ನೋಡ್ರಿ ಎಷ್ಟೊಂದೆಲ್ಲ ಇದೆ, ಅದರಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಆಗಿರ್ಬೋದು, ಆಮೇಲೆ ಅದನ್ನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಟ್ಯಾಬ್ಯುಲರ್ ಕಾಲಮ್ ಆಗಿರ್ಬೋದು, ಪೈ ಚಾರ್ಟ್ ಆಗಿರ್ಬೋದು, ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿತೀವಿ. ಆಮೇಲೆ ಅರ್ಥಮೆಟಿಕ್ ಆಫ್ ಅನ್ಗ್ರೂಪ್ಡ್ ಡಾಟಾ ಆ್ಯಂಡ್ ಮೀಡಿಯನ್ ಅಂತ ಕರಿತೀವಿ. ಮೀನ್, ಮೀಡಿಯನ್, ಮೋಡ್ ಅಂತ ಕರಿತೀವಲ್ಲ, ಅಲ್ಲಿ ಗ್ರೂಪ್ಡ್ ಡಾಟಾ, ಅನ್ಗ್ರೂಪ್ಡ್ ಡಾಟಾಕ್ಕೆ ಮೀನು, ಮೀಡಿಯನ್, ಮೋಡ್ ಕಂಡಿಯೋದು. ಸೊ ಆಮೇಲೆ ರೇಂಜು, ಕ್ವಾರ್ಟೈಲ್ ಡಿವಿಯೇಷನ್ನು, ಮೀನ್ ಡಿವಿಯೇಷನ್ಸ್ ಅಂತ ನಾವು ಮೆಜರ್ಸ್ ಆಫ್ ಡಿಸ್ಪರ್ಷನ್ಸ್ ಅಂತ ಕರಿತೀವಿ, ಹರವಿನ ಅಳತೆಗಳಾಗಿರ್ಬೋದು. ಆಮೇಲೆ ಹಿಸ್ಟೋಗ್ರಾಮ್ ಆಗಿರ್ಬೋದು, ಫ್ರೀಕ್ವೆನ್ಸಿ ಪಾಲಿಗನ್ ಕರ್ವ್ನ ಯಾವ ರೀತಿ ಡ್ರಾ ಮಾಡ್ತೀವಿ. ಸೊ ಆಮೇಲೆ ಮೀನು, ಮೀಡಿಯನ್, ಮೋಡ್ ಆಫ್ ಅನ್ಗ್ರೂಪ್ಡ್ ಡಾಟಾ ಅಂತ ಇದೆ, ಬಾರ್ ಚಾರ್ಟ್ ಇದೆ, ಸೆಕ್ಟರ್ ಗ್ರಾಫ್ ಅಂತ ಇದೆ. ಆಮೇಲೆ ಮಾನಕ ವಿಚಲನ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಗ್ರೂಪ್ಡ್ ಡಾಟಾ ಆ್ಯಂಡ್ ಅನ್ಗ್ರೂಪ್ಡ್ ಡಾಟಾ ಅಂತ ಕೊಟ್ಟಿದ್ದಾನೆ. ಸೊ ಆಮೇಲೆ ಮಾರ್ಪಿನ ಗುಣಾಂಕ, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ಸ್ ಅಂತ, ಇದೆಲ್ಲ ನಾವು ಸ್ಟ್ಯಾಟಿಸ್ಟಿಕ್ಸ್ ಪಾರ್ಟಲ್ಲಿ ಓದ್ತೀವಿ. ಸೊ ಪ್ರತಿಯೊಂದು ವರ್ಡ್ ಬೈ ವರ್ಡು ಇಲ್ಲಿ ಇರೋದಕ್ಕಿಂತ ಇನ್ನು ಹೆಚ್ಚಿನದಾಗಿ ಕಲಿಸ್ಕೊಡ್ತೀವಿ. ಅಲ್ಲೇನು ಟಾಪಿಕ್ಸ್ ಕೊಟ್ಟಿದ್ರಲ್ಲ ಅದಕ್ಕಿಂತ ಮೋರ್ ಇನ್ಫಾರ್ಮೇಷನ್ನು ನಮ್ಮ ಆನ್ಲೈನ್ ಕ್ಲಾಸಲ್ಲಿ 100% ಅವೈಲೇಬಲ್ ಇದೆ. ಸೊ ಅದರ ಉಪಯೋಗ ಪಡ್ಕೋಬೇಕು ಅಂದರೆ ನೀವು ಕೂಡಲೇ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ, ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ 100% ಇವೆಲ್ಲವೂ ಪ್ರತಿಯೊಂದು ಇಲ್ಲಿರೋದಕ್ಕಿಂತ ಹೆಚ್ಚಿನ ಮಾಹಿತಿ ಅಂತ 100% ಸಿಗುತ್ತೆ ನಿಮಗೆ. ಸೊ HCF LCM ಅಂತ ಬರುತ್ತೆ. ಆಮೇಲೆ ಈ ಮಾಸ್ ಆದಮೇಲೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಆಗಿರ್ಬೋದು, ಆಮೇಲೆ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ HCF ಕಂಡುಹಿಡಿಯೋದಿರ್ಬೋದು, LCM ಇಲ್ಲೇನು ಸಣ್ಣ ಸಣ್ಣ ಬಿಟ್ಸ್ ಕೊಟ್ಟಿದ್ದಾನೆ ಅಷ್ಟೇ, ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ನಿಮಗೆ ಕ್ಲಾಸ್ ಒಳಗಡೆ ಸಿಗುತ್ತೆ. LCM HCF ಅಂದರೆ ಏನು, ಅದ್ರ ಮೇಲೆ ಯಾವ ಥರ ಪ್ರಾಬ್ಲಮ್ಸ್ ಇರ್ತವೆ, ಏನಂತರ ರಿಲೇಷನ್ಸ್ ಇರ್ತವೆ ಅಂತ ಪ್ರತಿಯೊಂದು ಹೇಳ್ಕೊಟ್ಟಿದ್ವಿ. ನೆಕ್ಸ್ಟ್ ಆಲ್ಜಿಬ್ರಾ ಬರೋಣ ಇವಾಗ, ಆಲ್ಜಿಬ್ರಾ ಬೀಜಗಣಿತ. ಸೊ ಫಸ್ಟ್ ಆಫ್ ಆಲ್ ಬೇಸಿಕ್ಸ್ ಆಲ್ಜಿಬ್ರಾ ಟರ್ಮ್ಸ್, ಬೇಸಿಕ್ ಟರ್ಮ್ಸ್ ಏನು,
ಆಮೇಲೆ ಬೈನಾಮಿಯಲ್ ಏನು, ನಾಮಿಯಲ್ ಅಂದರೆ ಏನು, ಟ್ರೈನಾಮಿಯಲ್ ಅಂದರೆ ಏನು, ಪಾಲಿನಾಮಿಯಲ್ಸ್ ಅಂದರೆ ಏನು, ಆಮೇಲೆ ಲಿಟ್ರಲ್ ಸೈನ್ಸು, ಯೂಸ್ ಆಫ್ ಸಿಂಬಲ್ಸ್ ಯಾವ ಥರ ಮಾಡ್ತೀವಿ, ಯಾವ ರೀತಿ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಇವೆಲ್ಲ ಬೇಸಿಕ್ ಆಲ್ಜಿಬ್ರಾಗೆ ಸಂಬಂಧಪಟ್ಟಿದ್ದು. ಆಮೇಲೆ ಮಲ್ಟಿಪ್ಲಿಕೇಶನ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್, ಸೊ ಬೀಜೋಕ್ತಿಗಳ ಗುಣಾಕಾರ ಮಾಡೋದು ಯಾವ ಥರ. ಸೊ ನೋಡ್ರಿ ಅಲ್ಲಿ ಸ್ಪೆಷಲ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಬೈನಾಮಿಯಲ್ ಮಲ್ಟಿಪ್ಲಿಕೇಶನ್ ಆಗಿರ್ಬೋದು, ಸ್ಕ್ವೇರಿಂಗ್ ಎ ಟ್ರೈನಾಮಿಯಲ್ಸ್ ಆಗಿರ್ಬೋದು, ಈ ಥರ ಕಂಡೀಷನಲ್ ಐಡೆಂಟಿಟೀಸ್ a+b² a-b² a+b × a-b ಅದೇ a+b+c² ಮೇಲೆ ಯಾವ ರೀತಿ ಲೆಕ್ಕಗಳು ಬರ್ತವೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಹಾಗೆ ಲೀನಿಯರ್ ಇಕ್ವೇಷನ್ಸ್ ಅಂತ ಕರಿತೀವಿ, ಸರಳ ಸಮೀಕರಣಗಳು. ಲೀನಿಯರ್ ಇಕ್ವೇಷನ್ ಅಂದರೆ ಏನೋ, ಯಾವ ರೀತಿ ಬರಿತೀವಿ, ಅದು ಸ್ಟ್ಯಾಂಡರ್ಡ್ ಫಾರ್ಮ್ ಏನು, ಲೀನಿಯರ್ ಇಕ್ವೇಷನ್ ಬೇಸ್ಡ್ ಅಪ್ಲಿಕೇಶನ್ ಬೇಸ್ಡ್ ಮೇಲೆ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾರೆ. ಆಮೇಲೆ ಅಲ್ಲಿ ಫಸ್ಟ್ ಕ್ವಾಡ್ರೆಂಟು, ಸೆಕೆಂಡ್ ಕ್ವಾಡ್ರೆಂಟು, ಥರ್ಡ್ ಕ್ವಾಡ್ರೆಂಟ್ಸ್ ಯಾವ ಥರ ಬರ್ತವೆ. ಆಮೇಲೆ ಕೋಆರ್ಡಿನೇಟ್ ಸಿಸ್ಟಮ್ಸ್ ಅಂದರೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಯಾವ ರೀತಿ ಮಾಡ್ತೀವಿ ಲೀನಿಯರ್ ಇಕ್ವೇಷನ್ಸ್ನ. ಆಮೇಲೆ ಗ್ರಾಫ್ ಇನ್ ಲೀನಿಯರ್ ಇಕ್ವೇಷನ್ಸ್, ಲೀನಿಯರ್ ಇಕ್ವೇಷನ್ ಗ್ರಾಫ್ ಹೇಳಿದ್ರೆ ಯಾವ ಥರ ನಮಗೆ ಚಿತ್ರ ಸಿಗುತ್ತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಸರಳ ಸಮೀಕರಣದಲ್ಲಿ ಸಿಗುತ್ತೆ. ಇದಾದಮೇಲೆ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅಂತ ಕರಿತೀವಿ. ನಾವು ಏನಂತ ಕರಿತೀವಿ ಅಂದರೆ ವರ್ಗ ಸಮೀಕರಣಗಳು ಅಂತ ಕರಿತೀವಿ. ವರ್ಗ ಸಮೀಕರಣ ಅಂದರೆ ಏನಾದರೂ ವಿಧಗಳು ಎಷ್ಟು, ಅವುಗಳ ಸ್ಟ್ಯಾಂಡರ್ಡ್ ಫಾರ್ಮ್ ಯಾವ ಥರ ಇರುತ್ತೆ, ಆಮೇಲೆ ವರ್ಗ ಸಮೀಕರಣನೆಲ್ಲ ಯಾವ ರೀತಿ ಸಾಲ್ವ್ ಮಾಡ್ತೀವಿ. ಸೊ ನಾವು ಕಂಪ್ಲೀಟ್ ಸ್ಕ್ವೇರಿಂಗ್ ಮೆಥಡ್ ಆಗಿರ್ಬೋದು, ಫ್ಯಾಕ್ಟರೈಸೇಷನ್ ಮೆಥಡ್ ಆಗಿರ್ಬೋದು, ಬೈ ಯೂಸಿಂಗ್ ಶ್ರೀಧರಾಸ್ ಫಾರ್ಮುಲಾಸ್ ಆಗಿರ್ಬೋದು, ಆಮೇಲೆ ಅದ್ರ ಮೇಲೆ ಬರ್ತಕ್ಕಂಥ ಕೆಲವೊಂದು ವರ್ಬಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಆಮೇಲೆ ನೇಚರ್ ಆಫ್ ರೂಟ್ಸ್ ಅಂತ ಬರುತ್ತೆ, ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಅಂತ ಬರುತ್ತೆ, ಡಿಸ್ಕ್ರಿಮಿನೆಂಟ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಬರುತ್ತೆ. ಸೊ ಇದೆಲ್ಲನೇ ನಮಗೆ ಸಮ್ ಆಫ್ ರೂಟ್ಸು, ಆಮೇಲೆ ಪ್ರಾಡಕ್ಟ್ ಆಫ್ ರೂಟ್ಸ್ ಅಂತ ಬರುತ್ತೆ, ಆಮೇಲೆ ಫಾರ್ಮೇಷನ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅಂತ ಬರುತ್ತೆ, ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ವರ್ಬಲ್ ಪ್ರಾಬ್ಲಮ್ಸ್ ಬರ್ತವೆ, ಆಮೇಲೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕೂಡ ಬರುತ್ತೆ ಕ್ವಾಡ್ರಾಟಿಕ್ ಇಕ್ವೇಷನ್ಸಲ್ಲಿ ಅಂತ. ಇವೆಲ್ಲವೂ ಕ್ವಾಡ್ರಾಟಿಕ್ ಇಕ್ವೇಷನ್ಸಲ್ಲಿ ಓದ್ತೀವಿ. ನೆಕ್ಸ್ಟ್ ಚಾಪ್ಟ್ರು ಫ್ಯಾಕ್ಟರೈಸೇಷನ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಫ್ಯಾಕ್ಟರೈಸೇಷನ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಅಂದರೆ ಈ ಬೀಜಗಣಿತದ ಬೀಜೋಕ್ತಿಗಳ ಅಪವರ್ತಿಸುವಿಕೆ ಅಂತ ಕರಿತೀವಿ. ಬೀಜೋಕ್ತಿಗಳ ಅಪವರ್ತಿಸುವಿಕೆ, ಫ್ಯಾಕ್ಟರೈಸೇಷನ್ ಆಫ್ ಟ್ರೈನಾಮಿಯಲ್ಸ್ ಆಗಿರ್ಬೋದು, ಫ್ಯಾಕ್ಟರೈಸೇಷನ್ ಆಫ್ ಕ್ವಾಡ್ರಾಟಿಕ್ ಟ್ರೈನಾಮಿಯಲ್ಸ್ ಆಗಿರ್ಬೋದು, ಫ್ಯಾಕ್ಟರೈಸೇಷನ್ ಆಫ್ ಬೈ ಯೂಸಿಂಗ್ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್, ನಿಬಂಧಿತ ನಿತ್ಯ ಸಮೀಕರಣಗಳನ್ನು ಯೂಸ್ ಮಾಡ್ಕೊಂಡು ಫ್ಯಾಕ್ಟರೈಸೇಷನ್ ಅಪವರ್ತನ ಮಾಡೋದಾಗಿರ್ಬೋದು. ಸೊ ಒಟ್ಟು ಬೀಜೋಕ್ತಿಗಳ ಅಪವರ್ತಿಸುವಿಕೆ ಅಂತ ಕರಿತೀವಿ. ಅದು ಬೈನಾಮಿಯಲ್ ಆಗಿರ್ಬೋದು, ಆಮೇಲೆ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಆಗಿರ್ಬೋದು, ಅಥವಾ ಬೈ ಯೂಸಿಂಗ್ ಕಂಡೀಷನಲ್ ಐಡೆಂಟಿಟೀಸ್, ನಿಬಂಧಿತ ನಿತ್ಯ ಸಮೀಕರಣ ಯೂಸ್ ಮಾಡ್ಕೊಂಡು ಯಾವ ರೀತಿ ಅಪವರ್ತಿಸುವಿಕೆಯನ್ನು ಮಾಡ್ತೀವಿ ಅನ್ನೋದನ್ನ ಫ್ಯಾಕ್ಟರೈಸೇಷನ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಇಲ್ಲಿ ಕೂಡ HCF LCM ಅರ್ಥಮೆಟಿಕ್ ಅಲ್ಲದೇನೂ ಕೂಡ ಜಾಮಿಟ್ರಿಯಲ್ಲೂ ಕೂಡ HCF LCM ಬರುತ್ತೆ. HCF LCM ಆಫ್ ಬೈನಾಮಿಯಲ್ಸ್ ಅಂಡ್ ಟ್ರೈನಾಮಿಯಲ್ಸ್ ಅಂತ ಇದೆ. ಬೈನಾಮಿಯಲ್ಸ್ ಅಂದರೆ ದ್ವಿಪದಗಳು ಅಂತ ಕರಿತೀವಿ, ಟ್ರೈನಾಮಿಯಲ್ಸ್ನ ತ್ರಿಪದೋಕ್ತಿಗಳು ಅಂತ ಕರಿತೀವಿ. ಸೊ ಆಲ್ಜಿಬ್ರಾದಲ್ಲಿ ಬರ್ತಕ್ಕಂಥ ಕೆಲವೊಂದು ಎಕ್ಸ್ಪ್ರೆಷನ್ಗೆ ಯಾವ ರೀತಿ ಲಾಸಹ ಕಂಡುಹಿಡಿಯೋದು, ಯಾವ ರೀತಿ ಮಾಸಾಹ ಕಂಡುಹಿಡಿಯೋದು, ಆಮೇಲೆ ಯಾವ ರೀತಿ ಟ್ರೈನಾಮಿಯಲ್ಸ್ಗೆ HCF LCM ಕಂಡುಹಿಡಿಯೋದೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾವು ಈ 6th ಚಾಪ್ಟ್ರಲ್ಲಿ ಓದ್ತೀವಿ. ಆಲ್ಜಿಬ್ರಾದಲ್ಲಿ ಬರ್ತಕ್ಕಂಥ 6th ಚಾಪ್ಟ್ರು. ಇದಾದಮೇಲೆ ಕೋಆರ್ಡಿನೇಟ್ಸ್ ಪ್ಲೇನ್ ಜಾಮಿಟ್ರಿ ಅಂತ ಕರಿತೀವಿ. ಕೋಆರ್ಡಿನೇಟ್ಸ್ ಪ್ಲೇನ್ ಜಾಮಿಟ್ರಿ ಅಂದರೆ ನಿರ್ದೇಶಾಂಕ ರೇಖಾ ಗಣಿತ ಅಂತ ಕರಿತೀವಿ. ಅದರಿಂದ ಆಲ್ಜಿಬ್ರಾದಲ್ಲೇ ಓದ್ತಾ ಇದ್ದೀವಿ ಕೋಆರ್ಡಿನೇಟ್ಸ್ ಆಫ್ ಪ್ಲೇನ್ ಜಾಮಿಟ್ರಿ ಅಂದರೆ. ಸೊ ಸಿಂಪಲ್ ಇಕ್ವೇಷನ್ಸ್ಗೆ ಯಾವ ರೀತಿ ಗ್ರಾಫನ್ನ ಪ್ಲಾಟ್ ಮಾಡ್ತೀವಿ ಅನ್ನೋದಾಗಿರ್ಬೋದು, ಆಮೇಲೆ ಅಲ್ಲಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಪಾಯಿಂಟ್ಸನ್ನೆಲ್ಲ ಯಾಕೆ ಥರ ಮಾರ್ಕ್ ಮಾಡ್ತೀವಿ, ಅಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಇರುತ್ತೆ, ಅವೆರಡೂ ಪಾಯಿಂಟ್ಸ್ ಇರ್ತಕ್ಕಂಥ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕಂಡುಹಿಡಿಯೋದು. ಇಲ್ಲಿ ಕೊಟ್ಟಿರೋದಕ್ಕಿಂತ ಹೆಚ್ಚು ಇನ್ಫಾರ್ಮೇಷನ್ನ ಎಲ್ಲ ಥರದ ಕಾನ್ಸೆಪ್ಟನ್ನು ಕವರ್ ಮಾಡಿದ್ವಿ. ನಮ್ಮ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ 100% ನಿಮಗೆ ಹೆಲ್ಪ್ ಆಗ್ತಕ್ಕಂಥ ಒಂದು ಕೋರ್ಸ್ ಆಗಿರುತ್ತೆ. ಕೂಡಲೇ ಆ ಸಬ್ಸ್ಕ್ರಿಪ್ಷನ್ ತಗೊಂಡು ಅದರ ಯುಟಿಲೈಸ್ ಮಾಡ್ಕೊತ ಬನ್ನಿ. ನೆಕ್ಸ್ಟ್ ಜಾಮಿಟ್ರಿ ಅಂತ ಬರುತ್ತೆ, ರೇಖಾಗಣಿತ. ರೇಖಾಗಣಿತದಲ್ಲೂ ಕೂಡ ಸಾಕಷ್ಟು ಚಾಪ್ಟರ್ಸ್ ಇದ್ದಾವೆ. ಅದರಲ್ಲಿ ಮೊದಲನೇ ಚಾಪ್ಟರ್ ಆಕ್ಸಿಯಮ್ಸ್ ಆ್ಯಂಡ್ ಪಾಸ್ಟುಲೇಟ್ಸ್ ಅಂತ ಕರಿತೀವಿ. ಆಕ್ಸಿಯಮ್ಸ್ ಆ್ಯಂಡ್ ಪಾಸ್ಟುಲೇಟ್ಸ್ ಅಂದರೆ ಸ್ವಯಂ ಸಿದ್ಧಗಳು ಮತ್ತು ಸ್ವೀಕೃತ ಸಿದ್ಧಾಂತಗಳು ಅಂತ ಕರಿತೀವಿ. ಅವುಗಳ ಡೆಫಿನಿಷನ್ಸ್ ಆಗಿರ್ಬೋದು, ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಸರಳ ಯುಗ್ಮ ಆಗಿರ್ಬೋದು, ಆಮೇಲೆ ಶೃಂಗಾಭಿಮುಖ ಕೋನಗಳಾಗಿರ್ಬೋದು, ಸಮಾಂತರ ರೇಖೆಗಳು, ಛೇದಕ ರೇಖೆಗಳಾಗಿರ್ಬೋದು. ಸೊ ಇವೆಲ್ಲವನ್ನು ಕೂಡ ನೋಡ್ರಿ. ಆಮೇಲೆ 2 ಪ್ಯಾರಲಲ್ ಸ್ಟ್ರೈಟ್ ಲೈನ್ಸ್ ಸಂಬಂಧಪಟ್ಟಂಥ ಪ್ರಾಪರ್ಟೀಸ್ ಆಗಿರ್ಬೋದು. ಸೊ ಇವೆಲ್ಲ ಫಸ್ಟ್ ಆಕ್ಸಿಯಮ್ಸ್ ಆ್ಯಂಡ್ ಪಾಸ್ಟುಲೇಟ್ಸ್ ಅಲ್ಲಿ ಸ್ವಯಂ ಸಿದ್ಧಗಳು ಮತ್ತು ಸ್ವೀಕೃತ ಸಿದ್ಧಾಂತಗಳಲ್ಲಿ ಓದ್ತಾ ಇದ್ದೀವಿ. ಇದು ಫಸ್ಟ್ ಚಾಪ್ಟರ್. ಸೆಕೆಂಡ್ ಚಾಪ್ಟರ್ ಬಂದು ಥಿಯರಮ್ಸ್ ಅಂತ ಬರುತ್ತೆ. ಪ್ರಮೇಯ ಅಂದರೆ ಏನು,
ಸೊ ಆಮೇಲೆ ಕಾನ್ವರ್ಸ್ ಆಫ್ ದ ಥಿಯರಮ್, ಪ್ರಮೇಯದ ವಿಲೋಮ ಅಥವಾ ವಿಲೋಮ ಪ್ರಮೇಯ ಅಂದರೆ ಏನು. ಸೊ ಹಾಗಾದ್ರೆ ಈ ಪ್ಯಾರಲಲ್ ಲೈನ್ಸ್ ಆಗಿರ್ಬೋದು, ಆಲ್ಟರ್ನೇಟ್ ಆ್ಯಂಗಲ್ಸ್ ಆಗಿರ್ಬೋದು, ಇಂಟೀರಿಯರ್ ಆ್ಯಂಗಲ್ಸ್ ಆಗಿರ್ಬೋದು, ಸೊ ಒಳ ಕೋನಗಳಾಗಿರ್ಬೋದು, ಪರ್ಯಾಯ ಕೋನಗಳಾಗಿರ್ಬೋದು, ಸೊ ಆಮೇಲೆ ಸಮಾಂತರ ರೇಖೆಗಳಿಗೆ ಸಂಬಂಧಪಟ್ಟಂಥ ಯಾವ ಪ್ರಮೇಯಗಳು ಬರ್ತಾವೋ ಅವನ್ನೆಲ್ಲ ಇದರಲ್ಲಿ ಥಿಯರಮ್ಸಲ್ಲಿ ಓದ್ತೀವಿ. ಥಿಯರಮ್ಸ್ ಯಾವ ಥರ ಪ್ರೂವ್ ಮಾಡೋದು ಅನ್ನೋದು ತೋರಿಸ್ಕೊಡ್ತೀವಿ. ಇದಾದಮೇಲೆ ಪಾಲಿಗನ್ಸ್ ಅಂತ ಕರಿತೀವಿ, ಬಹುಭುಜಾಕೃತಿಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಏನು ಬಹುಭುಜಾಕೃತಿಗಳು ಅಂದರೆ ಅವುಗಳ ಕರ್ಣಗಳನ್ನು ಎಳೆಯೋದು ಯಾವ ಥರ, ಅವುಗಳ ಇಂಟೀರಿಯರ್ ರೀಸನ್ಸ್ ಆಫ್ ಪಾಲಿಗನ್ಸ್, ಇಂಟೀರಿಯರ್ ರೀಸನ್ಸ್ ಎಷ್ಟಿದ್ದಾವೆ, ಆಮೇಲೆ ಯಾವ್ದು ಪಾಲಿಗನ್ ಅಂತ ಐಡೆಂಟಿಫೈ ಮಾಡೋದು, ಆ ಪಾಲಿಗನ್ ಒಳಗಡೆ ಮತ್ತೆ ಬೇರೆ ಪಾಲಿಗನ್ನ ಯಾವ ರೀತಿ ಇನ್ಸ್ಕ್ರೈಬ್ ಮಾಡೋದು, ಒಂದ್ರೊಳಗಡೆ ಒಂದು ಹಾಕೋದು. ಸೊ ಆಮೇಲೆ ರೆಗ್ಯುಲರ್ ಪಾಲಿಗನ್ಸ್ ಅಂದರೆ ಏನು, ಇರೆಗ್ಯುಲರ್ ಪಾಲಿಗನ್ಸ್ ಅಂದರೆ ಏನು. ಅಲ್ಲಿ ರೆಗ್ಯುಲರ್ ಪಾಲಿಗನ್ಸಲ್ಲಿ ಪೆಂಟಾಗಾನ್ ಬರುತ್ತೆ, ಎಕ್ಸಾಗಾನ್ ಬರುತ್ತೆ, ಆಕ್ಟಾಗಾನ್ ಬರುತ್ತೆ. ಅಷ್ಟೇ ಅಲ್ಲ, ನ್ಯಾನಾಗಾನು, ಡೆಕ್ಕಾಗಾನು, ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ ಅಂತ 100% ಕೊಡ್ತೀವಿ. ಡೆಫಿನಿಷನ್ ಆಫ್ ವೆಲ್ ಕಂಡೀಷನ್ಡ್ ಪಾಲಿಗನ್ಸ್ ಆಗಿರ್ಬೋದು, ಪ್ರಾಪರ್ಟೀಸ್ ಆಫ್ ವೆಲ್ ಕಂಡೀಷನ್ಡ್ ಪಾಲಿಗನ್ಸ್ ಆಗಿರ್ಬೋದು, ನಿಯಮಗಳು, ಅವುಗಳಿಗೆ ಸಂಬಂಧಪಟ್ಟಂಥ ಪ್ರಾಪರ್ಟೀಸ್ ಎಲ್ಲವನ್ನೂ ಈ ಪಾಲಿಗನ್ಸ್ ಪಾಠದಲ್ಲಿ ಓದ್ತೀವಿ. ಇದಾದಮೇಲೆ ಟ್ರ್ಯಾಂಗಲ್ಸ್ ಅಂತ ಒಂದು ಯೂನಿಟ್ ಕೊಟ್ಟಿದ್ದಾನೆ. ಫಸ್ಟಿಗೆ ಪಾಲಿಗನ್ಸ್ ಮುಂಚೆನೇ ಟ್ರ್ಯಾಂಗಲ್ಸ್ ಓದ್ಬೇಕು ಅಕಾರ್ಡಿಂಗ್ ಟು ದ ಮ್ಯಾಥಮೆಟಿಕಲ್ ರೂಟ್. ಇಲ್ಲಿ ಸಿಲೆಬಸ್ ಕಾಪಿ ಪ್ರಕಾರನ ಆರ್ಡರ್ ವೈಸ್ ಚಾಪ್ಟರ್ಸ್ ನಿಮಗೆ ಸಿಗಲ್ಲ. ಬಟ್ ಟ್ರ್ಯಾಂಗಲ್ಸ್ ಓದಿದ ಆಮೇಲೆ ಕ್ವಾಡ್ರಿಲ್ಯಾಟ್ರಲ್ಸ್ ಓದಬೇಕು, ಕ್ವಾಡ್ರಿಲ್ಯಾಟ್ರಲ್ಸ್ ಓದಿದ ಆಮೇಲೆ ಲಾಸ್ಟಿಗೆ ಪಾಲಿಗನ್ಸ್ ಓದಬೇಕು. ಈ ಆರ್ಡರ್ ವೈಸ್ ನಾವು ಸಿಲೆಬಸ್ ಮಾಡಿದ್ವಿ. ಇಲ್ಲಿರೋ ನಂಬರ್ ಪ್ರಕಾರ 100% ಮಾಡಿಲ್ಲ, ಅದಂತೂ ಗೊತ್ತಿಲ್ಲ. ಯಾಕಂದ್ರೆ ಫಸ್ಟ್ ಟ್ರ್ಯಾಂಗಲ್ ಕಟ್ಕೊಂಡು ಆಮೇಲೆ ಕ್ವಾಡ್ರಿಲ್ಯಾಟ್ರಲ್ ಆಮೇಲೆ ನೆಕ್ಸ್ಟ್ ಬರೋದು ಪಾಲಿಗನ್ಸ್. ಆ ಥರ ನಾವು ಯಾವ ಥರ ಬೇಸಿಕ್ಕಿಂದ ಓದ್ತಾ ಬರ್ತೀವ ಆ ಥರ ನಾವು ಇಲ್ಲಿ ಚಾಪ್ಟರ್ನು ಕೂಡ ಡಿವೈಡ್ ಮಾಡಿ ಕ್ಲಾಸಸ್ನ ಮಾಡಿದ್ದೀವಿ 1 by 1. ಬಟ್ ನಿಮಗೆ ಇಲ್ಲಿ ಈ ನಂಬರ್ಸ್ ಪ್ರಕಾರ ಕ್ಲಾಸಸ್ ಏನು ಮಾಡಿಲ್ಲ. ನಾವು ಮಾಡಿರೋ ಕ್ಲಾಸಸ್ನ ನಮ್ಮ ಬುದ್ಧಿಶಕ್ತಿಗೆ ಫಸ್ಟ್ ಯಾವುದು ಓದಬೇಕು, ಫಸ್ಟ್ ಕೈ ತೊಳಿಬೇಕು, ಆಮೇಲೆ ಊಟ ಮಾಡಬೇಕು, ಲಾಸ್ಟ್ ನೀರು ಕುಡಿಬೇಕು ಅಂತ ಒಂದು ಪ್ರೊಸೀಜರ್ ಇರುತ್ತಲ್ಲ, ಆ ಪ್ರೊಸೀಜರ್ ಪ್ರಕಾರನೇ ಕ್ಲಾಸಸ್ ಮಾಡಿದ್ವಿ. ಟ್ರಯಾಂಗಲ್ಸ್ ನೋಡ್ರಿ, ಕ್ಲಾಸಿಫಿಕೇಶನ್ ಆಫ್ ಟ್ರಯಾಂಗಲ್ಸ್ ಆಗಿರ್ಬೋದು, ಅದರ ಇಂಟೀರಿಯರ್ ಆ್ಯಂಗಲ್ಸ್, ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಆಗಿರ್ಬೋದು, ಆ ಟ್ರಯಾಂಗಲ್ ಮೇಲೆ ಯಾವ ಥಿಯರಮ್ಸ್ ಬರ್ತಾ ಆಗಿರ್ಬೋದು, ಟ್ರಯಾಂಗಲ್ಸ್ನ ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ಸ್ ಅಂತ ಒಂದು ಚಾಪ್ಟರ್ ಮಾಡಿದ್ದೀವಿ. ಅದರಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ ಯಾವ ಥರ ಕನ್ಸ್ಟ್ರಕ್ಟ್ ಮಾಡ್ತೀರಿ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್ ಯಾವ ಥರ ಕನ್ಸ್ಟ್ರಕ್ಟ್ ಮಾಡ್ತೀರಿ, ಸಮಬಾಹು ತ್ರಿಭುಜ ಆಗಿರ್ಬೋದು, ಲಂಬಕೋನ ತ್ರಿಭುಜ ಆಗಿರ್ಬೋದು, ಒಡ್ಡಿ ಪ್ರಾಪರ್ ಟ್ರಯಾಂಗಲ್ಸ್ ಅಂದಮೇಲೆ ಅದರಲ್ಲಿ ಏನೇನು ಸಂಬಂಧಪಟ್ಟಿರುತ್ತೆ ಎಲ್ಲ ಮಾಹಿತಿ ಅಂತ 100% ಸಿಗುತ್ತೆ. ನೆಕ್ಸ್ಟ್ ಅದರಲ್ಲಿ ತ್ರಿಭುಜಗಳ ಸರ್ವಸಮತೆಗಳು ಅಂತ ಕರಿತೀವಿ. ಕಾಂಗ್ರುಯೆನ್ಸಿ ಆಫ್ ಟ್ರಯಾಂಗಲ್ಸ್ ಅಂತ ಹೇಳ್ತೀವಿ. ತ್ರಿಭುಜಗಳ ಕಾಂಗ್ರುಯೆನ್ಸಿ, ಸರ್ವಸಮತೆ ಅಂದರೆ ಏನು, ಕಾಂಗ್ರುಯೆನ್ಸಿ ಟ್ರಯಾಂಗಲ್ಸ್ ಅಂದರೆ ಏನು, ಅಲ್ಲಿ ಬರ್ತಕ್ಕಂಥ ಪಾಸ್ಟುಲೇಟ್ಸ್ 4 ಬರ್ತವೆ. SES ಪಾಸ್ಟುಲೇಟ್, ಸೈಡ್ ಆಂಗಲ್ ಸೈಡ್ ಪಾಸ್ಟುಲೇಟ್, SSS ಪಾಸ್ಟುಲೇಟ್, ಸೈಡ್ ಪಾಸ್ಟುಲೇಟ್, ಆಮೇಲೆ ಆಂಗಲ್ ಸೈಡ್ ಆಂಗಲ್ ಪಾಸ್ಟುಲೇಟ್, ಆಮೇಲೆ RH ಸೈಡ್ ಪಾಸ್ಟುಲೇಟ್ ಅಂತ ಕರಿತೀವಿ. ರೈಟ್ ಆಂಗಲ್ ಹೈಪೋಟೆನ್ಯೂಸ್ ಸೈಡ್ ಪಾಸ್ಟುಲೇಟ್ ಅಂತ ಕರಿತೀವಿ. ಇವೆಲ್ಲವನ್ನು ನಾವು ಸ್ವಯಂ ಸಿದ್ಧಗಳನ್ನು ಟ್ರಯಾಂಗಲ್ಗೆ ಸಂಬಂಧಪಟ್ಟಂತನೂ ಕೂಡ 100% ಎಲ್ಲವೂ ಕವರ್ ಮಾಡಿಕೊಟ್ಟಿದ್ವಿ. ಸೊ ನೆಕ್ಸ್ಟ್ ಕನ್ಕರೆಂಟ್ ಲೈನ್ಸ್ ಆಫ್ ಎ ಟ್ರಯಾಂಗಲ್ಸ್ ಅಂತಿದೆ. ಕನ್ಕರೆಂಟ್ ಲೈನ್ಸ್ ಅಂದರೆ ಇಲ್ಲಿ ಫಸ್ಟ್ ಆಫ್ ಆಲ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್ ಅಂತ ಕರಿತೀವಿ, ಅಥವಾ ಪರ್ಪೆಂಡಿಕ್ಯುಲರ್ ಲೈನ್ಸ್ ಹೆಂಗೆ ಡ್ರಾ ಮಾಡೋದು. ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂದರೆ ನಾವು ಅದನ್ನು ಆಲ್ಟಿಟ್ಯೂಡ್ಸ್ ಯಾವ ಥರ ಡ್ರಾ ಮಾಡ್ತೀವಿ, ಟ್ರಯಾಂಗಲಲ್ಲಿ ಮೀಡಿಯನ್ಸ್ನ ಯಾವ ಥರ ಡ್ರಾ ಮಾಡ್ತೀವಿ. ಸೊ ನೋಡ್ರಿ, ಆಮೇಲೆ ಆಂಗ್ಯುಲರ್ ಬೈಸೆಕ್ಟರ್ ಯಾವ ಥರ ಡ್ರಾ ಮಾಡ್ತೀವಿ. ಸೊ ಆಮೇಲೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಯಾವ ಥರ ಡ್ರಾ ಮಾಡ್ತೀವಿ. ನಾವು ಆಲ್ಟಿಟ್ಯೂಡ್ಸ್ನ ಡ್ರಾ ಮಾಡಿದ್ರೆ ಏನು ಸಿಗುತ್ತೆ, ಆಮೇಲೆ ಮೀಡಿಯನ್ಸ್ ಡ್ರಾ ಮಾಡಿದಾಗ ಮಿಡ್ ಪಾಯಿಂಟ್ ಸಿಗುತ್ತೆ, ಆಮೇಲೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಡ್ರಾ ಮಾಡಿದಾಗ ಏನು ಸಿಗುತ್ತೆ, ಆಮೇಲೆ ಆಂಗ್ಯುಲರ್ ಬೈಸೆಕ್ಟರ್ ಡ್ರಾ ಮಾಡಿದಾಗ ಇನ್ ಸೆಂಟರ್ ಸಿಗುತ್ತೆ, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಡ್ರಾ ಮಾಡಿದಾಗ ಸರ್ಕಮ್ ಸೆಂಟರ್ ಸಿಗುತ್ತೆ, ಮೀಡಿಯನ್ಸ್ನ ಡ್ರಾ ಮಾಡಿದಾಗ ಸೆಂಟ್ರಾಯ್ಡ್ ಸಿಗುತ್ತೆ. ಸೊ ನಾವು ಆಲ್ಟಿಟ್ಯೂಡ್ಸ್ನ ಡ್ರಾ ಮಾಡಿ ಮಧ್ಯದ ಬಿಂದು ನಮಗೆ ಮಿಡ್ ಪಾಯಿಂಟ್ ಸಿಗುತ್ತಲ್ಲ, ಈ ರೀತಿ ಕನ್ಕರೆಂಟ್ ಲೈನ್ಸ್ ಆಫ್ ಎ ಟ್ರಯಾಂಗಲ್, ಒಂದು ತ್ರಿಭುಜದಲ್ಲಿ ಯಾವ ಥರ ಲೈನ್ಸ್ ಡ್ರಾ ಮಾಡ್ಬೋದು, ಅವೆಲ್ಲ ಲೈನ್ಸ್ ಇಂಟರ್ಸೆಕ್ಟ್ ಆಗ್ತಾ ಪಾಯಿಂಟಿಗೆ ಏನೆಲ್ಲ ಕರಿತೀವಿ ಅಂತ ಇನ್ ಡೀಟೇಲ್ ನಿಮಗೆ ಕ್ಲಾಸಸ್ ಅಂತ 100% ಸಿಗುತ್ತೆ. ನೆಕ್ಸ್ಟ್ ಇದಾದಮೇಲೆ ಕ್ವಾಡ್ರಿಲ್ಯಾಟ್ರಲ್ಸ್ ಅಂತ ಬರುತ್ತೆ. ನಾನು ಆಗಲೇ ಹೇಳಿದೆ ಟ್ರಯಾಂಗಲ್ಸ್ ಆಮೇಲೆ ಕ್ವಾಡ್ರಿಲ್ಯಾಟ್ರಲ್ಸಲ್ಲೂ ಆಮೇಲೆ ಪಾಲಿಗನ್ಸ್, ಆ ಥರ ಆರ್ಡರ್ ವೈಸ್ ಕಲಿತಾ ಹೋಗ್ತೀವಿ. ಇಲ್ಲಿ ನಂಬರ್ಸ್ ಹಿಂದೆ ಮುಂದೆ ಕೊಟ್ಟಿದ್ದಾನೆ ಅಷ್ಟೇ. ಸೊ ಇಲ್ಲಿ ಕ್ವಾಡ್ರಿಲ್ಯಾಟ್ರಲ್ಸಲ್ಲಿ ಏನು ಕ್ವಾಡ್ರಿಲ್ಯಾಟರ್ಸ್ ಅಂದರೆ ಚತುರ್ಭುಜಗಳು ಅಂತ ಕರಿತೀವಿ. ಚತುರ್ಭುಜಗಳು ಅಂದರೆ ಏನು, ಚತುರ್ಭುಜಗಳನ್ನು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡೋದು, ಚತುರ್ಭುಜದ ಏರಿಯಾ ಕ್ಯಾಲ್ಕುಲೇಟ್ ಮಾಡೋದು ಯಾವ ಥರ ಬೈ ಯೂಸಿಂಗ್ ಫಾರ್ಮುಲಾ, ಇದೆಲ್ಲ ಬ್ರೀಫ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಕ್ವಾಡ್ರಿಲ್ಯಾಟರ್ಸಲ್ಲಿ. ನೆಕ್ಸ್ಟ್ 8th ಚಾಪ್ಟರ್ ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟರ್ಸಲ್ ಅಂತ ಕರಿತೀವಿ. ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟರ್ಸಲ್ ಅಂದರೆ ಸಾಕಷ್ಟು ಇದಾವೆ ಟೈಪ್ಸು. ಅದರಲ್ಲಿ ರೆಕ್ಟ್ಯಾಂಗಲ್ ಆಗಿರ್ಬೋದು, ಆಮೇಲೆ ಸ್ಕ್ವೇರ್ ಆಗಿರ್ಬೋದು, ಪ್ಯಾರಲೋಗ್ರಾಮ್ ಆಗಿರ್ಬೋದು, ರೋಂಬಸ್ ಆಗಿರ್ಬೋದು, ಟ್ರಪೀಸಿಯಂ ಆಗಿರ್ಬೋದು, ಇವೆಲ್ಲ ಟೈಪ್ಸ್ ಆಫ್
ಕ್ವಾಡ್ರಿಲ್ಯಾಟರಲ್ಸ್ ಅಂತ ಕರಿತೀವಿ. ಅವುಗಳ ಪ್ರಾಪರ್ಟೀಸ್ ಆಗಿರ್ಬೋದು, ಅವುಗಳ ಏರಿಯಾ ಅಥವಾ ಪೆರಿಮೀಟರ್ ಕಂಡುಹಿಡಿಯೋದಾಗಿರ್ಬೋದು. ಸೊ ಇವೆಲ್ಲ ಲಕ್ಷಣಗಳನ್ನು, ಎಲ್ಲ ಕಾನ್ಸೆಪ್ಟ್ಗಳನ್ನು ಪ್ರತಿಯೊಂದು ಲೈನ್ ಬೈ ಲೈನ್ ನಿಮಗೆ ಆನ್ಲೈನ್ ಕ್ಲಾಸಲ್ಲಿ 100% ಇದರ ಮಾಹಿತಿ ಅಂತ ಕೊಟ್ಟಿದ್ದೀವಿ. ಅದ್ರ ಮೇಲೆ ಪ್ರಾಬ್ಲಮ್ಸ್ ಕೂಡ ಹೆಂಗೆ ಬರ್ತವೆ ಅಂತ ಹೇಳ್ಕೊಟ್ಟಿದ್ದೀವಿ. ನೆಕ್ಸ್ಟ್ ಥಿಯರಮ್ಸ್ ಆನ್ ಪ್ಯಾರಲೋಗ್ರಾಮ್ಸ್ ಅಂತ ಕರಿತೀವಿ. ಪ್ಯಾರಲೋಗ್ರಾಮ್ಸ್ ಅಂದರೆ ಸಮಾಂತರ ಚತುರ್ಭುಜಗಳು ಅಂತ ಕರಿತೀವಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಪ್ರಮೇಯಗಳು ಯಾವ ಬರ್ತವೆ, ಉಪಪ್ರಮೇಯಗಳು ಯಾವ ಬರ್ತವೆ. ಸೊ ಆಮೇಲೆ ಕರೋಲರಿ ಆಫ್ ಥಿಯರಮ್ಸ್, ಅದರಲ್ಲಿ ಬರ್ತಕ್ಕಂಥ ಉಪಪ್ರಮೇಯಗಳು, ಕರೋಲರಿ ಆಫ್ ಥಿಯರಮ್ಸ್ ಯಾವುವು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು 9th ಚಾಪ್ಟ್ರಲ್ಲಿ ಓದ್ತೀವಿ. ಸೊ ನೆಕ್ಸ್ಟ್ 10th ಒನ್ನಲ್ಲಿ ಮಿಡ್ ಪಾಯಿಂಟ್ ಥಿಯರಮ್, ಮಧ್ಯಬಿಂದು ಪ್ರಮೇಯ ಅಂತ ಬರುತ್ತೆ. ಸೊ ಟ್ರಯಾಂಗಲಲ್ಲೇ ನಾವು ಮಿಡ್ ಪಾಯಿಂಟ್ ಥಿಯರಮ್ ಓದ್ತೀವಿ. ಆ ಮಧ್ಯಬಿಂದು ಪ್ರಮೇಯ ಯಾವ ರೀತಿ ಇರುತ್ತೆ, ಅದರ ವಿಲೋಮ ಯಾವ ಥರ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳು ಏನು ಅಂತ ಈ ಮಿಡ್ ಪಾಯಿಂಟ್ ಥಿಯರಮ್ ಅಲ್ಲಿ ಬರ್ತವೆ. ಸೊ ಅದನ್ನು ಟ್ರಯಾಂಗಲ್ಸ್ ಮುಗಿದ ತಕ್ಷಣ ಅದ್ರ ಕಂಟಿನ್ಯೂಸ್ ಅಲ್ಲೇ ಹೇಳ್ಕೊಟ್ಟಿದ್ದೀವಿ. ಮಿಡ್ ಪಾಯಿಂಟ್ ಥಿಯರಮ್ ಒಂದು ಸಪ್ರೇಟ್ ಚಾಪ್ಟರ್ ಅಂತ ನಾವೇನು ಮಾಡಿಲ್ಲ. ಸೊ ಅದರ ಏನೇನು ಲಿಂಕ್ ಇದೆಯೋ ಆ ಟ್ರಯಾಂಗಲ್ಸ್ ಅಂದರೆ 100% ಎಲ್ಲವೂ ಕವರ್ ಮಾಡಿದ್ದೀವಿ. ನೆಕ್ಸ್ಟ್ ಏರಿಯಾಸ್ ಅಂತ ಏನಿಲ್ಲ, ನಾವು ಪ್ಲೇನ್ ಫಿಗರ್ಸು, ಸಾಲಿಡ್ ಫಿಗರ್ಸ್ ಅಂತ ಸಪ್ರೇಟ್ ಮಾಡಿಬಿಟ್ಟು, ಪ್ಲೇನ್ ಫಿಗರ್ಸ್ ಅಂದರೆ ನಾವು ಸಮತಲಾಕೃತಿಗಳು, ಸಾಲಿಡ್ ಫಿಗರ್ಸ್ ಅಂದರೆ ಘನಾಕೃತಿಗಳು. ಸಮತಲಾಕೃತಿಗಳು ಅಂದರೆ ನಿಮಗೆಲ್ಲರೂ ಗೊತ್ತಿದೆ, ರೆಕ್ಟ್ಯಾಂಗಲ್ ಆಗಿರ್ಬೋದು, ಆಮೇಲೆ ಕ್ವಾಡ್ರಿಲ್ಯಾಟ್ರಲ್ ಆಗಿರ್ಬೋದು, ಸ್ಕ್ವೇರ್ ಆಗಿರ್ಬೋದು, ಟ್ರಾಪೀಸಿಯಮ್ ಆಗಿರ್ಬೋದು, ಪ್ಯಾರಲೋಗ್ರಾಮ್ ಆಗಿರ್ಬೋದು, ರೋಂಬಸ್ ಆಗಿರ್ಬೋದು, ಇವೆಲ್ಲ ಪ್ಲೇನ್ ಫಿಗರ್ಸು. ಆಮೇಲೆ ಸರ್ಕಲ್ಸ್ ಆಗಿರ್ಬೋದು, ಇವೆಲ್ಲ ಏರಿಯಾ ಪೆರಿಮೀಟರ್ ಕಂಡುಹಿಡಿಯೋದು ಯಾವ ಥರ ಅಂತ 100% ನಿಮಗೆ ಫಾರ್ಮುಲಾ ಬೇಸ್ಡ್ ವಿತ್ ಫಾರ್ಮುಲಾ ಅದರೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇದಾದಮೇಲೆ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ಸ್ ಅಂತ ಬರುತ್ತೆ. ಚಕ್ರೀಯ ಚತುರ್ಭುಜ ಅಂದ್ರೇನು, ಅವುಗಳ ಗುಣಲಕ್ಷಣಗಳನ್ನು ಯಾವ ರೀತಿ ಮಾಡ್ತೀವಿ, ಆಮೇಲೆ ಅವನ್ನ ಕನ್ಸ್ಟ್ರಕ್ಷನ್ ಕೂಡ ಹೇಳ್ಕೊಟ್ಟಿದ್ದೀವಿ. ಅದ್ರ ಮೇಲೆ ಪ್ರಾಬ್ಲಮ್ಸು ಕೂಡ ಹೇಳ್ಕೊಟ್ಟಿದ್ದೀವಿ, ಥಿಯರಮ್ಸ್ ಕೂಡ ಹೇಳ್ಕೊಟ್ಟಿದ್ದೀವಿ. ಅದರ ಪ್ರಾಬ್ಲಮ್ಸು, ಥಿಯರಮ್ಸು, ಆಮೇಲೆ ಕನ್ಸ್ಟ್ರಕ್ಷನ್ ಮಾಡೋದು ಯಾವ ಥರ, ಅದು ಕ್ವಾಡ್ರಿಲ್ಯಾಟ್ರಲ್, ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ ಏನು, ಡೆಫಿನೇಷನ್, ಇವೆಲ್ಲ ಏನು ಕೊಟ್ಟಿದ್ರಲ್ಲ ಇದಕ್ಕಿಂತ ಜಾಸ್ತಿನೇ ನಿಮಗೆ ಸಿಲೆಬಸ್ಸಲ್ಲಿ ಕವರ್ ಮಾಡಿದ್ದೀವಿ. ನೆಕ್ಸ್ಟ್ ಇದಾದಮೇಲೆ ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ಆಫ್ ಸಾಲಿಡ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಸೊ ಸಾಲಿಡ್ ಆಬ್ಜೆಕ್ಟ್ಸ್ ಅಂದರೆ ನಿಮಗೆ ಗೊತ್ತಿದೆ ಯಾವುದೇದು ಅಂದರೆ ಕ್ಯೂಬ್ ಆಗಿರ್ಬೋದು, ಕ್ಯೂಬಾಯ್ಡ್ ಆಗಿರ್ಬೋದು, ಸ್ಪಿಯರ್ ಆಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು, ಕೋನ್ ಆಗಿರ್ಬೋದು, ಪ್ರಿಸಮ್ ಆಗಿರ್ಬೋದು, ಆಮೇಲೆ ಪಿರಮಿಡ್ ಆಗಿರ್ಬೋದು, ಇವೆಲ್ಲವನ್ನು ನಾವು ಸಾಲಿಡ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಆ ಸಾಲಿಡ್ ಆಬ್ಜೆಕ್ಟ್ಸ್ನ ಯಾವ ಥರ ಇರ್ತವೆ, ಅವುಗಳ ಸರ್ಫೇಸ್ ಏರಿಯಾ ಮತ್ತು ಅವುಗಳ ವಾಲ್ಯೂಮ್ ಆಗಿರ್ಬೋದು. ಸೊ ಅದನ್ನ ಯಾವ ಥರ ಕಂಡುಹಿಡಿಯೋದು ಅಂತ ವಿತ್ ಫಾರ್ಮುಲಾ ಪ್ರಕಾರ ಪ್ರತಿಯೊಂದನ್ನು ಮಿಸ್ ಮಾಡ್ದಂಗೆ 100% ಎಲ್ಲವೂ ಹೇಳ್ಕೊಟ್ಟಿದ್ದೀನಿ ನಿಮಗೆ ಈ ಚಾಪ್ಟ್ರಲ್ಲಿ. ನೆಕ್ಸ್ಟ್ ಸರ್ಕಲ್ಸ್ ಅಂದರೆ ಗೊತ್ತಿದೆ ನಿಮಗೆ, ಏನು ಸರ್ಕಲ್ಸ್, ಡೆಫಿನೇಷನ್ ಆಫ್ ಸರ್ಕಲ್ ಅಂದ್ರೇನು, ಅದರಲ್ಲಿ ರೇಡಿಯಸ್ ಅಂದ್ರೇನು, ಡಯಾಮೀಟರ್ ಅಂದ್ರೇನು, ಕಾರ್ಡ್ ಅಂದ್ರೇನು, ಅಲ್ಲಿ ಪ್ರಾಪರ್ಟೀಸ್ ಏನು ಬರ್ತವೆ, ಅದರಲ್ಲಿ ಸೆಂಟ್ರಲ್ ಆ್ಯಂಗಲ್ ಅಂದ್ರೇನು, ಇನ್ಸ್ಕ್ರೈಬ್ಡ್ ಆ್ಯಂಗಲ್ ಅಂದ್ರೇನು, ಅದರ ಪ್ರಾಪರ್ಟೀಸ್ ಏನು ಬರ್ತವೆ, ಅದಕ್ಕೆ ಸಂಬಂಧಪಟ್ಟಂಥ ಥಿಯರಮ್ಸ್ ಏನು ಬರ್ತವೆ, ಕಾರ್ಡ್ಸ್ನ ಯಾವ ರೀತಿ ಡ್ರಾ ಮಾಡ್ಕೋಬೇಕು, ಕಾರ್ಡ್ಸಿಂದ ಸೆಂಟರ್ ಆಫ್ ಸರ್ಕಲ್ಗಿರೋ ಡಿಸ್ಟೆನ್ಸ್ ಯಾವ ರೀತಿ ಕಂಡುಹಿಡಿಬೇಕು. ಸೊ ಅದು ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದ ಸರ್ಕಲ್ ಅಂತ ಕರಿತೀವಿ. ಅಂದರೆ ಸರ್ಕಲಿಂದ ಸಮ ದೂರದಲ್ಲಿ ಇರ್ತವ ಇಲ್ವಾ, ಇವೆಲ್ಲವನ್ನು ಕೂಡ ನಾವು ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ ಸೆಗ್ಮೆಂಟ್ ಆಫ್ ಎ ಸರ್ಕಲ್ ಅಂದ್ರೆ ಏನು, ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂದ್ರೆ ಏನು, ಕಾಂಗ್ರುಯೆಂಟ್ ಸರ್ಕಲ್ಸ್ ಅಂದ್ರೆ ಏನು, ಅಲ್ಲಿ ಸೀಕೆಂಟ್, ಟ್ಯಾನ್ಜೆಂಟ್, ಸ್ಪರ್ಶಕ, ಛೇದಕ ಅಂದ್ರೆ ಏನು, ಆಮೇಲೆ ಟ್ಯಾನ್ಜೆಂಟ್ನ ಯಾವ ರೀತಿ ಡ್ರಾ ಮಾಡಬೇಕು. ಸೊ ಟ್ಯಾನ್ಜೆಂಟ್ನ ಡ್ರಾ ಮಾಡಿದರೆ ಎಕ್ಸ್ಟರ್ನಲ್ ಪಾಯಿಂಟಿಂದ ಎಷ್ಟು ಟ್ಯಾನ್ಜೆಂಟ್ಸ್ನ ಡ್ರಾ ಮಾಡ್ಬೋದು, ಅಲ್ಲಿ ಡೈರೆಕ್ಟ್ ಕಾಮನ್ ಟ್ಯಾನ್ಜೆಂಟ್ ಎಷ್ಟು, ಟ್ರಾನ್ಸ್ವರ್ಸ್ ಕಾಮನ್ ಟ್ಯಾನ್ಜೆಂಟ್ ಎಷ್ಟು, ಅವನು ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡ್ಬೋದು ಅಂತ ಪ್ರತಿಯೊಂದು ಮಾಹಿತಿ ಇದರಲ್ಲಿ ಸಿಗುತ್ತೆ. ಇದಲ್ಲದೆ ಆ ಟ್ರಯಾಂಗಲ್ಸ್ ಮತ್ತು ಸರ್ಕಲ್ಸ್ ಮೇಲೆ ಕೆಲವೊಂದು ಥಿಯರಮ್ಸ್ ಬರ್ತವೆ. ಟ್ರಯಾಂಗಲ್ಸ್ ಮೇಲೆ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್ ಆಗಿರ್ಬೋದು, BPT ಥಿಯರಮ್ ಅಂತ ಕರಿತೀವಿ, ಅಥವಾ ಥೇಲ್ಸ್ ಥಿಯರಮ್ ಅಂತ ಕರಿತೀವಿ. ಇದಕ್ಕೆ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಂತ ಕರಿತೀವಿ. ಆಮೇಲೆ ಅದರ ಕರೋಲರಿ ಥಿಯರಮ್ ಕೂಡ ಬರುತ್ತೆ. ಆಮೇಲೆ ಸಿಮಿಲರ್ ಟ್ರಯಾಂಗಲ್ಸ್ ಮೇಲೆ ಒಂದು ಥಿಯರಮ್ ಬರುತ್ತೆ. ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಮೇಲೂ ಕೂಡ ಥಿಯರಮ್ಸ್ ಬರ್ತವೆ. ಟ್ರಯಾಂಗಲ್ಸ್ ಮತ್ತು ಸರ್ಕಲ್ಸ್ ಮೇಲ್ಗಡೆ ಬರ್ತಕ್ಕಂಥ ಪ್ರಮೇಯಗಳನ್ನು ನಾವು ಕಲ್ತ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳು ಮಾಡಿದ್ವಿ. ಇದನ್ನು ನಾವು ಟ್ರಯಾಂಗಲ್ಸ್ ಪಾಠದಲ್ಲೇ ಕವರ್ ಮಾಡ್ತೀವಿ. ಇದನ್ನ ಸಪ್ರೇಟ್ ಚಾಪ್ಟರ್ ಅಂತ ಓದಲ್ಲ. ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೇನು, ಪೈಥಾಗೋರಸ್ ಥಿಯರಮ್ ಅಂದ್ರೇನು, ಬಟ್ ಇಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಟ್ಟಿದ್ದಾನೆ. ಈ ಪೈಥಾಗೋರಸ್ ಥಿಯರಮ್ ಅಂತಲ್ಲ, ಟಚಿಂಗ್ ಸರ್ಕಲ್ಸ್ ಈ ರೈಟ್ ಆಂಗಲ್ ಟ್ರಯಾಂಗಲ್ ಬರಲ್ಲ. ಟಚಿಂಗ್ ಸರ್ಕಲ್ಸ್ ಇರೋದು ಸರ್ಕಲಲ್ಲಿ. ಆಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ಟಚಿಂಗ್ ಸರ್ಕಲ್, ಇದು ಕೂಡ ಸರ್ಕಲಲ್ಲಿ ಬರೋ ಕಾನ್ಸೆಪ್ಟ್. ಇಲ್ಲೆಲ್ಲ ಗೊಂದಲ ಮಾಡಿಟ್ಟಿದ್ದಾನೆ ಅಷ್ಟೇ, ಆ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ಮಿಕ್ಸ್ ಮಾಡಿಬಿಟ್ಟಿದ್ದಾನೆ. ಬಟ್ ಸರ್ಕಲ್ಸ್ ಅಂದಮೇಲೆ ಇವೆಲ್ಲವೂ ಕೂಡ ಆ ಸರ್ಕಲ್ಸ್ ಚಾಪ್ಟ್ರಲ್ಲೇ ಕವರ್ ಮಾಡಿರ್ತೀವಿ. ರೈಟ್ ಆಂಗಲ್ ಟ್ರಯಾಂಗಲ್ ಅಂದರೆ ಇಲ್ಲಿ ಸಿಗೋದು ಇದು ಒಂದೇ ಪೈಥಾಗೋರಸ್ ಥಿಯರಮ್. ಇದನ್ನ ಟ್ರಯಾಂಗಲ್ಸ್ ಪಾಠದಲ್ಲೇ ಕವರ್ ಮಾಡಿಬಿಟ್ಟಿದ್ದೀವಿ. ಮತ್ತು ಇದಕ್ಕೇನು ಸಪ್ರೇಟ್ ಚಾಪ್ಟರ್ ಅಂತ ನಾವೇನೋ ಮಾಡಿಲ್ಲ. ಸೊ ಗೊತ್ತಾಯ್ತಾ. ಸೊ ಇದಿಷ್ಟು ಮ್ಯಾಥ್ಸ್ ಸಿಲೆಬಸ್.
ನಾನು ಹೇಳಿದ್ನಲ್ಲ, ಇಲ್ಲಿ ನಮಗೆ ಟ್ರಯಾಂಗಲ್ಸ್ ಅಂತ ಬಂದರೆ ಕಂಪ್ಲೀಟ್ ಟ್ರಯಾಂಗಲ್ಸ್ನ ಇನ್ಫಾರ್ಮೇಷನ್ ಕೊಟ್ಟು ಎಲ್ಲ ಪ್ರಾಬ್ಲಮ್ಸ್ ಮಾಡಿದ್ದೀವಿ. ಮತ್ತು ಅಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಸಪ್ರೇಟ್ ಆಗಿರ್ಬೋದು, ಆಮೇಲೆ ಇನ್ನೊಂದು ಅದು ಥಿಯರಮ್ಸ್ ಆ್ಯಂಡ್ ಟ್ರಯಾಂಗಲ್ಸ್ ಅದನ್ನು ಸಪ್ರೇಟ್ ಆಗಿರ್ಬೋದು ಮಾಡೋ ಟ್ರಯಾಂಗಲ್ಸ್ ಅಂತ ಸ್ಟಾರ್ಟ್ ಆಯಿತು ಅಂದರೆ ಆ ಟ್ರಯಾಂಗಲ್ಸಲ್ಲಿ ಇಡೀ ಸಿಲೆಬಸಲ್ಲಿ ಏನೇನು ಕವರ್ ಆಗಿದೆ ಎಲ್ಲ ಪಾಯಿಂಟ್ಸನ್ನು ಕವರ್ ಮಾಡಿ ಪಾಠ ಹೇಳಿದ್ವಿ. ಸರ್ಕಲ್ಸ್ ಅಂತ ಬಂದರೆ ಸರ್ಕಲ್ಸ್ ಕಂಪ್ಲೀಟ್ ಡೀಟೇಲ್ ಒಂದೇ ನಿಮಗೆ ಕಂಟಿನ್ಯೂಸ್ ಸಿಗ್ತಾ ಹೋಗುತ್ತೆ. ಕ್ವಾಡ್ರಿಲ್ಯಾಟ್ರಲ್ಸ್ ಅಂದರೆ ಒಂದೇ ಸಿಗುತ್ತೆ. ಪ್ಲೇನ್ ಫಿಗರ್ಸ್ ಅಂದರೆ ಅವೆಲ್ಲ ಸಿಗ್ತಾವೆ, ರೆಕ್ಟ್ಯಾಂಗಲ್ಲು ಅವೆಲ್ಲ. ಆಮೇಲೆ ಸಾಲಿಡ್ ಫಿಗರ್ಸ್ ಅಂದರೆ ಒಂದೇ ಇದರಲ್ಲಿ ಸಿಗುತ್ತೆ. ಇಲ್ಲೆಲ್ಲ ಮಿಕ್ಸ್ ಮಾಡಿ ಅಲ್ಲಿ ಇಲ್ಲಿ ಸೇರಿಸಿ ಟ್ಯಾಪೆ ಮಾಡಿಟ್ಟಿದ್ದಾರೆ. ಬಟ್ ಈ 100% ಇಲ್ಲಿರೋ ಎಲ್ಲ ಸಿಲೆಬಸ್ ಕವರ್ ಆಗ್ತಾರ ನಮ್ಮದಾಗಿರೋ ಒಂದು ಸಿಲೆಬಸ್ ಫ್ರೇಮ್ ಮಾಡ್ಕೊಂಡು ನಿಮಗೆ ಆನ್ಲೈನಲ್ಲಿ ಕ್ಲಾಸಸ್ ಮಾಡಿದ್ವಿ. ಇದಾದಮೇಲೆ ಫಿಸಿಕ್ಸ್ 20% ಫಿಸಿಕ್ಸ್ ಇರುತ್ತೆ ಅಂತೇಳಿ 20 ಮಾರ್ಕ್ಸ್. 20 ಮಾರ್ಕ್ಸ್ ಯಾವಾಗ ಇರ್ತವೆ ಅಂದರೆ ಮ್ಯಾಗ್ನೆಟಿಸಮ್ ಅಂತಿರುತ್ತೆ, ಕಾಂತತ್ವ. ಅದರಲ್ಲಿ ಏನೇನಿದೆ ಅಂತೇಳಿ ನಮ್ಮ ಫಿಸಿಕ್ಸ್ ನಿಮಗೆ ಕಂಪ್ಲೀಟ್ ಡೀಟೇಲ್ ಅವರೊಂದು ಕ್ಲಾಸಲ್ಲಿ ನಿಮಗೆ ತೋರಿಸ್ಕೊಡ್ತಾರೆ. ನಾನು ಚಾಪ್ಟರ್ ಹೆಸರು ಅಷ್ಟೇ ಹೇಳ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಅಂತ ಒಂದು ಚಾಪ್ಟರ್ ಬರುತ್ತೆ, ವಿದ್ಯುತ್ ಶಕ್ತಿ ಅಂತ. ನೆಕ್ಸ್ಟ್ ಥರ್ಡ್ ಒನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಬರುತ್ತೆ, ವಿದ್ಯುತ್ ಕಾಂತೀಯ ವಿಕಿರಣ ಅಂತ ಬರುತ್ತೆ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಅಂತ ಬರುತ್ತೆ, ಕನ್ನಡದಲ್ಲಿ ಎಲೆಕ್ಟ್ರಾನಿಕ್ಸ್, ಇಂಗ್ಲೀಷಲ್ಲಿ ಎಲೆಕ್ಟ್ರಾನಿಕ್ಸ್ ಅದು. ನೆಕ್ಸ್ಟ್ ಡೈನಾಮಿಕ್ಸ್ ಅಂತ ಒಂದು ಚಾಪ್ಟರ್ ಬರುತ್ತೆ, 6th ಚಾಪ್ಟರ್. ಇದಾದಮೇಲೆ ಡೈನಾಮಿಕ್ಸ್ ಆದಮೇಲೆ ಹೀಟ್ ಅಂತ ಬರುತ್ತೆ, ಉಷ್ಣ ಅಂತ ಬರುತ್ತೆ, 7th ಚಾಪ್ಟರ್. ನೆಕ್ಸ್ಟ್ ಇದಾದಮೇಲೆ ಲೈಟ್ ಅಂತ ಬರುತ್ತೆ, ಬೆಳಕು ಅಂತ. ಇವೆಲ್ಲ ಹೈಸ್ಕೂಲಲ್ಲಿ ಇರ್ತಕ್ಕಂಥ ಸಿಲೆಬಸ್ಸು 10th ಸ್ಟ್ಯಾಂಡರ್ಡಲ್ಲಿ ಇದ್ದಾವೆ. ಎಲ್ಲ 10th 9th 8th ಸ್ಟ್ಯಾಂಡರ್ಡಲ್ಲಿ ಬರ್ತವೆ. ಲೈಟ್ ದೊಡ್ಡ ಚಾಪ್ಟರ್ಸಲ್ಲಿ ಲೈಟ್ ಆದಮೇಲೆ ಸೌಂಡ್ ಬರುತ್ತೆ, ಸೌಂಡ್ ಆದಮೇಲೆ ಗ್ರಾವಿಟೇಷನ್ ಅಂತ ಬರುತ್ತೆ, ಗುರುತ್ವ ಅಂತ ಬರುತ್ತೆ. ಇವೆಲ್ಲ 10 ಚಾಪ್ಟರ್ ಫಿಸಿಕ್ಸಲ್ಲಿ ಇದ್ದಾವೆ. 100% ಪ್ರತಿಯೊಂದು ಒಂದು ಕಾನ್ಸೆಪ್ಟ್ ಮಿಸ್ ಆಗದಂಗೆ ಕ್ಲಾಸಸ್ನ ನಮ್ಮ ಆ್ಯಪಲ್ಲಿ ನಿಮಗೆ ಖಂಡಿತ ಸಿಗುತ್ತೆ. 100% ಬೇಕಾದ್ರೆ ನೀವು ಸ್ಯಾಂಪಲ್ ಕ್ಲಾಸಸ್ನ ನೋಡಿ ಆಮೇಲೆ ಜಾಯಿನ್ ಆಗ್ಬೋದು. ನೆಕ್ಸ್ಟ್ ಜಿಯೋಗ್ರಫಿ 10 ಮಾರ್ಕ್ಸ್ಗಿರುತ್ತೆ. 10 ಮಾರ್ಕ್ಸ್ ಅಂದರೆ 10 ಕ್ವಶನ್ಸ್ ಇರ್ತವೆ. ಇಲ್ಲಿ ಸಿಂಪಲ್ ಇದೆ ಜಿಯೋಗ್ರಫಿ. ಅರ್ತ್ ಬಗ್ಗೆ ಓದಿರ್ಬೇಕು. ಅದರಲ್ಲಿ ಲಾಂಗಿಟ್ಯೂಡ್ನಲ್ಲೂ ಲ್ಯಾಟಿಟ್ಯೂಡ್ಸ್ ಅಂದರೆ ಏನು, ಅರ್ತ್ ರೊಟೇಷನ್ ಯಾವ ರೀತಿ ಆಗುತ್ತೆ, ಅರ್ತ್ನ ಶೇಪ್ ಯಾವ ರೀತಿ ಇದೆ, ಇಂಟರ್ನ್ಯಾಷನಲ್ ಡೇಟ್ ಲೈನ್ ಯಾವ ರೀತಿ, ಝೋನಲ್ ಟೈಮ್ ಯಾವ ರೀತಿ ಇರುತ್ತೆ, ಲಾಂಗಿಟ್ಯೂಡ್ನಲ್ ಅಂದರೆ ಏನು, ಲ್ಯಾಟಿಟ್ಯೂಡ್ ಅಂದರೆ ಏನು ಅಂತ. ಅರ್ತ್ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಆಮೇಲೆ ಲೀಥೋಸ್ಪಿಯರ್ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಲೀಥೋಸ್ಪಿಯರ್ ಅಂತ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಮ್ಮ ರಂಜನಾಯಕ್ ಸರ್ ಕೊಟ್ಟಿದ್ದಾರೆ ನಿಮಗೆ ಆ ಕ್ಲಾಸಲ್ಲಿ. ನೆಕ್ಸ್ಟ್ ಮ್ಯಾಪ್ಸ್ ಬಗ್ಗೆ ಕೂಡ ಕ್ವಶನ್ಸ್ ಕೇಳಿದ್ದಾರೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಪ್ಸು, ಟೈಪ್ಸ್ ಆಫ್ ಮ್ಯಾಪ್ಸ್, ಲಾರ್ಜ್ ಸ್ಕೇಲು, ಸ್ಮಾಲ್ ಸ್ಕೇಲ್ ಮ್ಯಾಪ್ಸ್ ಅಂದರೆ ಏನು. ಇಲ್ಲಿ ಥಿಯಮೆಟಿಕ್ ಮ್ಯಾಪ್ಸ್, ಗ್ಲೋಬ್ಸ್ ಅಂದರೆ ಯಾವ ರೀತಿ ಇರುತ್ತೆ. ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ, ಭಾರತದ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಕೂಡ ಕ್ವಶನ್ಸ್ ಇರ್ತವೆ. ಇದಿಷ್ಟು ಫಿಸಿಕ್ಸ್ ಸಿಲೆಬಸ್ ಆಗಿರುತ್ತೆ, ಜಿಯೋಗ್ರಫಿ ಸಿಲೆಬಸ್ ಆಗಿರುತ್ತೆ. ನೋಡಿರಿ, ಇದಿಷ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್. ಮ್ಯಾಥ್ಸ್ 70 ಕ್ವಶನ್ಸ್, ಫಿಸಿಕ್ಸ್ 20 ಕ್ವಶನ್ಸ್, ಜಿಯೋಗ್ರಫಿ 10 ಕ್ವಶನ್ಸ್ ಇರುತ್ತೆ. 100% ಇಲ್ಲಿರೋ ಎಲ್ಲ ಚಾಪ್ಟರ್ಸ್ನು ಕವರ್ ಮಾಡಿದ್ದೀನಿ. ಇದಕ್ಕಿಂತ ಹೆಚ್ಚಿನ ಇನ್ನೂ ಮಾಹಿತಿಗಳನ್ನು ಹೆಚ್ಚೆಚ್ಚು ಪ್ರಾಬ್ಲಮ್ಸ್ ಕೂಡ ನಾವು ಸಾಲ್ವ್ ಮಾಡಿದ್ದೀವಿ. 100% ಹೆಲ್ಪ್ ಆಗ್ತಕ್ಕಂಥ ಒಂದು ಕೋರ್ಸ್ ಆಗಿರುತ್ತೆ. ಗೂಗಲ್ ಪ್ಲೇಸ್ಟೋರಲ್ಲಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಅದರ ಉಪಯೋಗವನ್ನು ಪಡ್ಕೊಂತ ಬರೀ. ನಿಮ್ಮ ಎಕ್ಸಾಮಲ್ಲಿ 100% ನಮ್ಮ ಕೋರ್ಸ್ ಅಂತೂ ಹೆಲ್ಪ್ ಆಗುತ್ತೆ. ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್, ಹೆಚ್ಚಿನ ಮಾಹಿತಿ ಬೇಕಂದ್ರೆ 9071673831 ಅಥವಾ 32ಗೆ ಕರೆ ಮಾಡಿ. ನೆಕ್ಸ್ಟ್ ಕ್ಲಾಸಸ್ನ ಕಂಟಿನ್ಯೂಸ್ನ ಕೇಳ್ತಾ ಹೋಗಿ. ಥ್ಯಾಂಕ್ ಯು ಸೋ ಮಚ್.